ಭಾರತ ದೇಶದ ಅಧ್ಯಾತ್ಮ ಪರಂಪರೆಯಲ್ಲಿ ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳಿಂದ ಇಲ್ಲಿವರೆಗೆ ಅವರು ಮಾಡ್ಕೊಂಡು ಬಂದದ್ದು ಏನ್ರಿ ಅಂದರೆ, ಸಮಾಜದಲ್ಲಿ ಮೇಲಿಂದ ಮೇಲೆ ಇಂಥ ಸತ್ಸಂಗಗಳನ್ನು ಮಾಡ್ಕೋತ ಬಂದರು. ಭೂಮಿ ಮೇಲೆ ಹರಿಯುವಂಥ ಒಂದು ನದಿ ನಮ್ಮ ಪಾಪನ್ನು, ನಮ್ಮ ತಾಪನ್ನು, ನಮ್ಮ ಬಾಯಾರಿಕೆಯನ್ನು ಕಳೀತದೆ. ನಾವೆಲ್ಲರೂ ಅನೇಕ ತೀರ್ಥಕ್ಷೇತ್ರಗಳಿಗೆ ಹೋಗ್ತೀವಿ. ಕಾಶಿಗೆ ಹೋಗ್ತೀವಿ, ರಾಮೇಶ್ವರಕ್ಕೆ ಹೋಗ್ತೀವಿ, 12 ಜ್ಯೋತಿರ್ಲಿಂಗ, 4 ಧಾಮ, ಅಖಂಡವಾದಂತೆ ಭಾರತ ದೇಶ ಇದೊಂದು ಪವಿತ್ರವಾಗಿರುವಂಥ ದೇವರ ಗುಡಿ ಅಥವಾ ಇದು ದೇವರ ಮನೆ ಅಂತ ಅನ್ಬೇಕು ದೇಶಕ್ಕೆ. ಭಾರತ ದೇಶದಲ್ಲಿ ಧಾರ್ಮಿಕತೆಗೆ ಯಾವಾಗೂ ಕೊರತೆ ಇಲ್ಲ. ಇಲ್ಲಿ ನೋಡೋದಲ್ಲೆಲ್ಲ ಧಾರ್ಮಿಕತೆ, ದೇವರು, ಧರ್ಮ, ಭಕ್ತಿ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಭಾರತ ದೇಶದಲ್ಲಿ ನಾವೆಲ್ಲ ಜನ ಅನೇಕ ತೀರ್ಥಕ್ಷೇತ್ರಗಳಿಗೆ ಹೋಗ್ತೀವಿ. ಈ ದೇಶದ ಮೇಲೆ ಅನೇಕ ಆಕ್ರಮಣಗಳಾದವು. ಹಿಂದೂ ಸಂಸ್ಕೃತಿಯನ್ನು, ಹಿಂದೂ ಧರ್ಮವನ್ನು, ನಮ್ಮೆಲ್ಲರ ಸಮಾಜವನ್ನು ಕೆಡಿಸುವಂಥ ಅನೇಕ ಆಕ್ರಮಣಗಳನ್ನು ನಾವು ದೇಶದಲ್ಲಿ ನೋಡ್ತೀವಿ. ಅದರ ಎಂತಿಂಥ ಆಕ್ರಮಣಗಳಾದರೂ ಸಹಿತ ಹಿಂದೂ ಧರ್ಮ ಇನ್ನೂ ನಶಿಸಿ ಹೋಗಿಲ್ಲ. ಕೋಟಿ ಕೋಟಿ ಮಂದಿರಗಳದಾವ, ಅನೇಕ ತೀರ್ಥಕ್ಷೇತ್ರಗಳದಾವ, ಅನೇಕ ಸಂತರು, ಮಂತ್ರು, ಸತ್ಪುರುಷರು ಈ ದೇಶದಲ್ಲಿ ಆಗಿ ಹೋಗಿದ್ದಾರೆ. ನಾವೆಲ್ಲರೂ ಒಂದು ಯಾವುದೇ ತೀರ್ಥಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಸ್ನಾನ, ಪ್ರದಕ್ಷಿಣೆ, ಪೂಜೆ, ಅಭಿಷೇಕ ಮಾಡೋದ್ರಿಂದ ನಮ್ಮ ಪಾಪ ಹೋಗ್ತದಂತ. ಗಂಗಾ ನದಿಯಲ್ಲಿ ನಾವು ಸ್ನಾನ ಮಾಡೋದ್ರಿಂದ ನಮ್ಮ ಪಾಪ ಹೋಗ್ತದೆ. ಬಿಸಿಲಾಗ ನಡ್ಕೋತ ಹೋಗಿರ್ತೀವಿ, ತಾಪ ಹೋಗ್ತದೆ ಅಲ್ರಿ, ಮೈ ಮ್ಯಾಂದ ಹೊಲಸು ಹೋಗ್ತದೆ, ಪಾಪ ಹೋಗ್ತದೆ, ತಾಪ ಹೋಗ್ತದೆ. ಮತ್ತು ನಮ್ಮ ಬಾಯಾರಿಕೆ ಆಗಿರ್ತದಲ್ಲ, ಆ ಬಾಯಾರಿಕೆ ಹೋಗ್ತದೆ. ಒಂದು ನೀರಿಟ್ಟು ಚಲೋ ಕೆಲಸ ಮಾಡ್ತದೆ, ಪಾಪ ಕಳೀತದೆ, ಹೊಲಸು ತೆಗಿತದೆ, ಪಾಪ ಕಳೀತದೆ, ತಾಪ ಹೋಗ್ತದೆ. ಮತ್ತೊಂದು ಬಗ್ಸಿ ಕುಡಿದ್ರೆ ನಮ್ಗೆ ಒಳಗೆ ಶಾಂತ ಆಗ್ತದೆ. ಈ ಹರಿವಂಥ ಒಂದು ಗಂಗಾ ನದಿ ಇಟ್ಟು ಕೆಲಸ ಮಾಡ್ತದೆ. ಅದರ ಗೊತ್ತಿರಲಿ, ಅದು ಗಂಗಾರೆ ಇರಲಿ, ನರ್ಮದಾ ಇರಲಿ, ಕಾವೇರಿ, ಯಾವುದೇ ಹೊಳಗಿರಲಿ, ನಮ್ಮ ಒಳಗೇನೈತೆಲ್ಲ ಪಾಪ, ಹೊಲಸ ಮನಸ್ಸಿನಾಗ, ಅದನ್ನು ತೊಳೆಯಂಗಿಲ್ಲ. ಮ್ಯಾಗಿನ ತೊಳ್ಯಾಕೆ ಬರ್ತದೆ, ಆದರೆ ಒಳಗಿಂದ ತೊಳಿಲಿಕ್ಕೆ ಬರೋದಿಲ್ಲ. ಅದಕ್ಕೆ ಸುಂದರ ಸಂತರ ಒಂದು ಮಾತು ಹೇಳ್ತಾರೆ. ಅದರ ಭಾರತ ದೇಶದಲ್ಲಿರುವಂಥ ಸಾಧು ಸಂತರದಾರಲ್ಲ, ನಮ್ಮ ಮನುಷ್ಯನೊಳಗಿರುವಂಥ ನಮ್ಮ ಅಜ್ಞಾನವನ್ನು, ಕಾಮಕ್ರೋಧಂತಕ್ಕಂಥ ಅಜ್ಞಾನದ ಕೊಳೆಯನ್ನು ಒಳಗಿಂದ ಸ್ವಚ್ಛ ಮಾಡಿ ನಮ್ಮ ಪವಿತ್ರನಾಗಿ ಮಾಡಿ ದೇವರು ಮಾರ್ಗ ತೋರಿಸ್ತಾರಲ್ಲ ಸಂತರು. ಅಂದರೆ 2 ನದಿ, ಯಾವುದು? ಭೂಮಿ ಮ್ಯಾಗ ಹರಿಯುವಂಥದ್ದು ಒಂದು ನದಿ, ಸಂತರ ಮುಖದಿಂದ ಹರಿಯುವಂಥ ಇನ್ನೊಂದು ಜ್ಞಾನ ನದಿ. ಭೂಮಿ ಮ್ಯಾಗ ಹರಿಯುವಂಥ ನದಿ ಮ್ಯಾಗಿಂದ ಕೊಳೆ ಕಳೀತದೆ, ಸಂತರ ಮುಖದಲ್ಲಿರುವಂಥ ಜ್ಞಾನ ನಮ್ಮ ಮನುಷ್ಯನ ಹೊಲಸನ್ನು ಕಳೀತದೆ. ಅದಕ್ಕೆ ನಾವು ಸತ್ಸಂಗ ಮಾಡಬೇಕು. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ಸಂತ ಮಹಂತರ ಸಂಘ ನಮ್ಮ ಬದುಕನ್ನು ಬದಲಾವಣೆ ಮಾಡ್ತದೆ ಅಂತ ಹೇಳ್ತಾರೆ. ಈ ಸಂಸಾರದಲ್ಲಿ ಹೊರಳಾಡದಂಥ ನಮ್ಮ ಮನಸ್ಸು ಹೆಂಗಾಗಿದೆ ಗೊತ್ತದ? ಈ ಮಷೀನ್ ಒರೆಸ್ತಾರೆ ಗೊತ್ತೈತಿ, ಟ್ರ್ಯಾಕ್ಟರ್, ಕಾರ, ಮಷೀನ್ ಒರ್ಸಾಕ ಒಂದು ಅರಿವು ಇರ್ತೈತಿ ನೋಡ್ರಿ. ಆ ಮೇಸ್ತ್ರಿಗಳು ರಿಪೇರಿ ಮಾಡ್ತಾರೆ ನೋಡ್ರಿ, ಅವ್ರು ಹೆಂಗಿರ್ತಾವ.
ಈ ಕಾರ್ ಗಾಡಿ ಮಷೀನ್ ಟ್ರ್ಯಾಕ್ಟರ್ ಒರೆಸೋ ಅರಿವು ಇರ್ತೈತಿ ನೋಡ್ರಿ. ಅದು ಯಾವ ಕಲರ್ದು ಗೊತ್ತಿಲ್ವ, ಎಲ್ಲ ಕಲರ್ ತ್ಯಾಗ ಮಾಡಿ ಕರೀದು ಒಂದೇ ಕಲರ್ ಇರ್ತೈತಿ. ಅದು ಯಾವ ನೀರ ಹಾಕಿದ್ರು ಸ್ವಚ್ಛ ಆಗಂಗಿಲ್ಲ. ಈ ಸಂಸಾರಕ್ಕೆ ತಿಕ್ಕಿ 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 ನಮ್ಮ ಮನುಷ್ಯೆಲ್ಲ ಮಷೀನ್ ಒರೆಸುವಂಥ ಹೊಲಸರಿವಂಗೆ ನಮ್ಮ ಮನಸ್ಸಾಗ್ಯದ. ಅದಕ್ಕೆ ಅನ್ನ ಬಸವಣ್ಣವ್ರು ಒಂದು ಮಾತು ಹೇಳ್ತಾರೆ, ಮಂಡೆ ಮಾಸಿದೊಡೆ ಮಹಾಮಜ್ಜನ ಕೆರಿವರು, ಬಟ್ಟೆ ಮಾಸಿದೊಡೆ ಮಡಿವಾಳಂಗಿಕ್ಕುವರು, ಮನಮಾಸಿದೊಡೆ ಕೂಡಲ ಸಂಗಮನ ಶರಣರ ಸಂಗಮ ಮಾಡುವುದು. ನಮ್ಮ ತಲೆ ಹೊಲಸಾತಂದ್ರೆ ಸಿಗಿಕಾಯಿ ಹಾಕೊಂಡು ತಲೆ ಮೇಲೆ ನೀರು ಹಾಕೊಂಡು ನಾವು ತಲೆ ಸ್ವಚ್ಛ ಮಾಡ್ಕೋತೀವಿ. ಅರಿವಿ ಸ್ವಚ್ಛ ಆದ್ರೆ ಅಗಸಗ ಕೊಡ್ತೀವಿ ಅಥವಾ ನಾವು ಮನ್ಯಾಗ ತೊಳಿತೀವಿ. ಆದ್ರೆ ನಮ್ಮೊಳಗಿರುವಂಥ ಮನಸ್ಸು ಐತಲ್ಲ ಅದು ಹೊಲಸಾದಾಗ ಅದಕ್ಕೆ ಸಾಬಾನ ನೀರದಿಂದ ಸ್ವಚ್ಛ ಆಗಂಗಿಲ್ಲ. ಕೂಡಲ ಸಂಗನ ಶರಣರದಲ್ಲ ಅವ್ರ ಸತ್ಸಂಗದಲ್ಲಿ ನಾವು ಹೋಗೋದ್ರಿಂದ ನಮ್ಮ ಮನಸ್ಸಿನ ಕೊಳೆ ಎಲ್ಲ ಹೋಗಿ ಮನಸ್ಸು ಸ್ವಚ್ಛ ತೊಳೆದ ಅರಿವಿ ಹಂಗೆ ಆಗ್ತದೆ. ಬಡಿದ್ರೆ ಎಲ್ಲರೂ ಬಡ್ರಿ, ಇಲ್ಲರು ಒಬ್ರು ನೋಡಿ ಒಬ್ರು ಬಡಿಬೇಡ. ಚಲೋ ಅದಕ್ಕೆ ಚಲೋ ಅನ್ನೋ ಸಹಿತ ನಮ್ಮ ಧೈರ್ಯ ಇಲ್ಲ. ಹೆಂಗದ ಮನಮಾಸಿದೊಡೆ ನಮ್ಮ ಮನಸ್ಸಂತಕ್ಕಂಥದ್ದು ಹೊಲಸಾಗ್ತತೆ ಅಲ್ಲ. ಈ ಮನಸ್ಸನ್ನು ಹೊಲಸಾದ್ದನ್ನು ಸ್ವಚ್ಛ ಮಾಡ್ಕೊಳ್ಳೋದೆ ಸತ್ಸಂಗ ಅಂತ ಹೇಳ್ತಾರೆ. ನಾವೆಲ್ಲರೂ ಬಂದದ್ದು ಆ ಪರಮಾತ್ಮನಿಂದ. ನಾವೆಲ್ಲರೂ ಬಾಳಿ ಬದುಕೋದು ಪರಮಾತ್ಮನ ಜಗತ್ತಿನಲ್ಲಿ. ನಾವೆಲ್ಲರೂ ಮತ್ತೆ ಹೋಗೋದು ಎಲ್ಲೆಂದ್ರೆ ಪರಮಾತ್ಮನಲ್ಲಿ ಒಂದುಗೂಡೋದು. ಒಂದು ಸಮುದ್ರದಲ್ಲಿರುವಂಥ ನೀರು ಸೂರ್ಯನ ಕಾವಕ್ಕೆ ಯಾವಾಗ ಅದು ಸಮುದ್ರದ ನೀರು ಆವಿಯಾಗಿ ಆಕಾಶಕ್ಕೆ ಹೋಗ್ತದಲ್ಲ, ಆವಿಯಾಗಿ ಆಕಾಶ ಕಡೆ ಹೋಗ್ತದಲ್ಲ, ಅದಕ್ಕೆ ಮೋಡ ಅಂತೀವಿ ಅಲ್ರಿ. ಸಮುದ್ರದಾಗಿದ್ದಾಗ ಸಮುದ್ರ ಅಂತೀವಿ, ಕಾವಿಗೆ ಅದ ಮೇಲೆ ಹೋದಾಗ ಮೋಡ ಅಂತೀವಿ, ಅದು ಕೆಳಗೆ ಸುರಿದಾಗ ಮಳೆ ಅಂತೀವಿ ಅಲ್ಲ. ಊರಂದೆಲ್ಲ ಕೂಡಿ ಊರು ಹೊರಗೆ ಹರಿತ್ನಾಗ ಅದು ಹಳ್ಳ ಅಂತೀವಿ. ಹಳ್ಳ ಹರ್ಕೊಂಡು ಕೂಡಿ ದೊಡ್ಡದಕ್ಕೆ ಹೋಗಿ ಕೂಡಿದಾಗ ಅದು ಅಗ್ರಾಣ ಅಂತೀವಿ. 4 ಅಗ್ರಾನೆಲ್ಲ ಕೂಡಿ ಹಳ್ಳೆಲ್ಲ ಹೋಗಿ ಒಂದು ದೊಡ್ಡ ಕೃಷ್ಣ ಕೂಡಿದ ಬಳಿಕ ಅದು ನದಿ ಅಂತೀವಿ. ಮತ್ತು ನದಿ ಹೋಗಿ ಎಲ್ಲಿ ಕೂಡ್ತದ ರೀ ಹೇಳ್ರಿ? ನದಿ ಹೋಗಿ ಎಲ್ಲಿ ಕೂಡ್ತದ? ಕನ್ನಡ ಬರ್ತದೇನು ಮರಾಠಿ ಹೇಳಿ? ಹಾಂ, ನದಿ ಎಲ್ಲಿ ಕೂಡ್ತದ? ಸಮುದ್ರಕ್ಕೆ. ಮೊದಲೂ ಸಮುದ್ರ, ಕೊನೆಗೂ ಸಮುದ್ರ, ಮಧ್ಯದಲ್ಲಿ ಏನೇನೋ ಆಗಿ ಬದಲಾಗ್ತತಿಲ್ಲ, ಅದೇ ಜೀವನ ಮನುಷ್ಯನೇ. ಎತ್ತರಕ್ಕೆ ಆಕಾಶಕ್ಕೆ ಹೋದಾಗ ಮೋಡ, ಕೆಳಗೆ ಸುರಿದಾಗ ಮಳಿ, ಹರಿದ ಬಳಕ ಹಳ್ಳ, ಕೂಡಿದ ಬಳಕ ಅಗ್ರಾನಿ, ನದಿ ಕೂಡ್ತದ, ಹರಕೋಂದು ನದಿ ಹೋಗಿ ಸಮುದ್ರ ಕೂಡ್ತದ. ಹಂಗೆ ನಾವೆಲ್ಲರೂ ದೇವರಿಂದ ಬಂದೇವಿ. ಇಲ್ಲಿ ಬಂದು ಯಾರಿಗೋ ಹೆಂಡತಿ ಆದೀವಿ, ಯಾರಿಗೋ ಗಂಡ ಆದೀವಿ, ನಾವು ಗೌಡ್ರಾದೀವಿ, ದೇಸಾಯರಾದೀವಿ, ವಕೀಲರಾದೀವಿ, ಸನ್ಯಾಸಿಗಳಾದೀವಿ, ಸಂಸಾರಿಗಳಾದೀವಿ, ಏನೇನೇನೋ ಹಳ್ಳಗಳೆಲ್ಲ ಕೂಡಿ ಇದು ಹಳಿದಾದ ಬಳಕ ಚೆಲ್ಲಿ ನಾವು ಮತ್ತೆ ಎಲ್ಲಿ ಹೋಗೋದು, ಎಲ್ಲಿಂದ ಬಂದೇವೆ ಅದೇ ಸತ್ಯದೊಳಗೆ ಹೋಗಿ ಕೂಡೋದದ. ದೇವರ ಸ್ವರೂಪರು ನಾವು ದೇವರ ಜಗತ್ತಿನಲ್ಲಿ ಬಂದೇವಿ. ದೇವರ ಅಂತ ತಿಳ್ಕೊಂಡು ಅವ್ರ ಅಪ್ಪಯ್ಯ ಮುತ್ಯಾಗಳು, ಮುರುಗೇಂದ್ರ ಅಜ್ಜ ಅವರು, ಸಿದ್ದೇಶ್ವರ ಅಪ್ಪಗಳು. ಆದರೆ ಇದು ಮ್ಯಾಗ ಒಂದು ಹಳಿಯಾಗುವ ಅಂಗಿ ಐತಿಲ್ಲ, ಇದ ಅಂಗಿಗೆ ಸಾಹಿತ್ಯನ ಶೃಂಗಾರ ಮಾಡಿ, ಈ ಅಂಗಿ ಶೃಂಗಾರ ಮಾಡಿ ಇದನ ಅಂತ ಸುಖ ದುಃಖ ಪಡ್ಕೋತಿದ್ದಿ, ಬಿಟ್ಟು ಹೋಗೋದು ಕೊಟ್ಟೆ ಐತ್ಲೆ, ಆ ಥರ ಹೊಳ್ಳ್ಯಾಡಿ ಹೊಲಸಾದವ್ರು ನಾವು. ಹಳಿದಾದ ಬಳಕ ಇದನ್ನು ತೆಗೆದು ಚೆಲ್ಲಬೇಕಾಗ್ತದ ಅಲ್ಲ? ಹಳಿದಾದ ಬಳಕ ಇದನ್ನು ತೆಗೆದು ಚೆಲ್ಲಬೇಕೋ ಬೇಡ್ರಿ? ಬಂದವ್ರು ಹೋಗ್ಬೇಕಲ್ಲ. ನಾವು ಹಿಂಗೆ ಇರ್ತೀವತ್ತು ನಮ್ಮ ತಲೆಯಾಗ ಅದು ಇಲ್ಲಪ್ಪ. ನಮ್ಮ ದೇವ್ರ ಜಗಲಿ ಮುಂದೊಂದು ಚಲೋ ಪಣತಿಯೊಳಗೆ ಒಂದು ಬಾಟ್ಲು ಎಣ್ಣೆ ಹಾಕಿ, ಪಣತ್ಯಾಗ ಪಣತಿ ಅಂತಾರೆ ಏನಂತೀರಿ, ಆರತಿ ಪಣತಿ ಸಮಯ, ಒಂದು ಬಾಟ್ಲು ಎಣ್ಣೆ ಹಾಕಿ ಚಲೋ ಒಂದು ಬತ್ತಿ ಇಟ್ಟು ಹೊತ್ತಿಸಿದ ಬಳಕ ಯಾವಾಗ ನಾವು ಎಣ್ಣೆ ಹಾಕಿ ಹೊತ್ತಿಸಿದೀವಲ್ಲ ದೀಪ, ಹೊತ್ತಿದ ತಕ್ಷಣ ಪಣತಿಯಾಗಿರುವಂಥ ಎಣ್ಣೆ ಕಡಿಮೆ ಆಗಾಕ ಚಾಲು ಆಗ್ತೈತಿ. ಆಗ್ತೈತಿಲ್ರಿ? ಹ್ಞೂ ಅನ್ರಿ. ದೀಪ ಹಚ್ಚಿದ ತಕ್ಷಣ ಪಣತಿಯೊಳಗಿರುವಂಥ ಎಣ್ಣೆ ಕಡಿಮೆ ಆಗಕ್ಕೆ ಚಾಲು ಆಗ್ತೈತಿ. 4 ತಾಸು ಹೆಚ್ಚು ಉರಿದ್ರು ಸಹಿತ ಎಣ್ಣೆ ಮುಗಿದ ಬಳಕ ದೀಪ ಹಾರ್ತೈತಿ. ಅದರ ಗೊತ್ತಿರಲಿ, ಎಣ್ಣೆ ಮುಗಿದ ಬಳಕ ಇನ್ನೊಂದು ಬಟ್ಲ ಎಣ್ಣೆ ಹಾಕಿ ಮತ್ತೊಂದಿಷ್ಟು 4 ತಾಸು ಉರಿಲಿ ಅನ್ನಕ್ಕೆ ಬರ್ತೈತಿ. ಆದರೆ ಇದರೊಳಗಿಂದ ಆಯುಷ್ಯ ಅನ್ನೋಂಥ ಎಣ್ಣೆ ಮುಗಿದು ಇಲ್ಲಿ ಒಮ್ಮೆ ದೀಪ ಬೈಲೊಳಗೆ ಬೈಲಾತಂದ್ರೆ ಎಣ್ಣೆ ಹಾಕಿ ಅದನ್ನು ಹೊತ್ಸಾಕ ಬರಂಗಿಲ್ಲ.
9 ದಿನ ಮಾನವ ಮ್ಯಾದ ಬೆಳಕು ವರ್ಷ ಎಲ್ಲೋ ಕಟ್ಟಿಟ್ಟು ಮುಂದಿನ ಸಲ ಬರ್ತೈತೆ ಅಂತ ಎಲ್ಲೋ ಇಡ್ತಾರ ಅದ್ರ ಇದ್ರೊಳಗಿನ ದೀಪಾರಿ ಪಣತ್ ಖಾಲಿ ಆದ ಬಳಕ ಊರವರೆಗೆ ಹೋಗಿ ಮಣ್ಣಾಗ ಮುಚ್ಚರೆ ಬರ್ತಾರೋ, ಬೆಂಕಿಯಾಗ ಸುಟ್ಟು ಬೂದಿರೆ ತೊಗೊಂಡು ಹೋಗಿ ಹೊಳಿಗೆ ಚೆಲ್ಲಿ ಬರ್ತಾರೆ ಜೀವನದಲ್ಲೇ. ಇಟ್ಟೆಲ್ಲ ಗೊತ್ತಿದ್ದು ಸಹಿತ ಮತ್ತೆ ಒಡ್ಡ ಸರಿಸ್ತೀವಿ, ಮಂದಿ ರಾತ್ರಿ ಬೆಳಿಗ್ಗೆ ಒಯ್ತೀವಿ, ಅವ್ರ ಎಮ್ಮೆ ಮ್ಯಾಗ ದಾರ ಒಗಿತೀವಿ, ಇವ್ರ ಮನೆ ಮುಂದೆ ಲಿಂಬಿಕಾಯಿ ಒಗಿತೀವಿ, ಏನೇನೋ ಮಾಡಿಸ್ಕೊಂಡು ಬರುತ್ತೀವಿ. ಭೂಮಿಗತೆ ಸೂರ್ಯಚಂದ್ರಗತೆ ಸಾವಿರಾರು ಕೋಟಿ ವರ್ಷ ಬದುಕ್ರಿ ಏನು ಮಾಡ್ತಿದ್ವಿ ಗೊತ್ತಿಲ್ಲ. ಯಾವಾಗ ಈ ಜೀವನ ದೀಪ ಆರ್ತೈತಿ ಗೊತ್ತಿದ್ದು ಸಹಿತ ಮನುಷ್ಯ 1000 ವರ್ಷ ಬದುಕು ಹಂಗೆ ತಯಾರಿಯೊಳಗೆ ಬದುಕಾತನಲ್ಲ, ಇದೇ ನಮ್ಮ ಮೂರ್ಖತನ. ಮಾಡಬಾರ್ದಂತಲ್ಲ, ಇರಬಾರ್ದಂತಲ್ಲ, ಆದರೆ 100 ವರ್ಷ ಆನಂದವಾಗಿ ಮನುಷ್ಯ ಬದುಕಬೇಕು. ಸುತ್ತಮುತ್ತಿನ ಸಮಾಜ ಕೆಡಿಸಬಾರ್ದು, ಕೈ ಕೆಡಿಸ್ಕೋಬಾರ್ದು, ಮನಸ್ಸು ಕೆಡಿಸಬಾರ್ದು, ನಮ್ಮಿಂದ ಇನ್ನೊಬ್ರು ಕೆಟ್ಟಾಗಿರಬಾರ್ದು. ಹೂವಿನಂಗೆ ಬದುಕಿ 4 ಮಂದಿಗೆ ಚಲೋದನ್ನು ಮಾಡಿ ನಕ್ಕೋತಿದ್ರೊಳಗೆ ಖುಷಿಯಾಗಿ ಬದುಕ್ತೀವಲ್ಲ, ಅದಕ್ಕೆ ಶರಣರ ಬದುಕಂತ ಹೇಳ್ತಾರೆ ಜೀವನದಲ್ಲಿ. 12ನೇ ಶತಮಾನದಲ್ಲಿ ಅನೇಕ ಸಂತ ಶರಣರೆಲ್ಲ ಆಗಿ ಹೋದ್ರು. ನಿಮ್ಮಂಗೆ ಏನು ದೇಸಾಯರಿದ್ರೆ ಕಬ್ಬಿನ ತೋಟ ಇತ್ತು, ಜಿಸೇಪ್ ಇತ್ತನ ಅವ್ರದ ಹೇಳ್ರಿ ನೋಡು. ಎಲ್ಲೋ ಮಣ್ಣಿನ ಗಡಿಗೆ ಮಾಡೋರು, ಕಂಬಾರಿಕೆ ಮಾಡೋರು, ಅರಿವಿ ತೊಳೆಯವರು, ಹಗ್ಗ ಮಾಡೋರು, ಬಡಿಗೆತನ ಮಾಡೋರು ಇದ್ದಾರೆ. ಆದ್ರೆ ಸಹಿತ ಹುಲ್ಲಿನ ಗುಡಿಸಿಲಿನೊಳಗೆ ಬದುಕಿರ ಆ ಹುಲ್ಲಿನ ಗುಡಿಸಿಲ ಶಿವನ ಮನೆ ಆಗಿತ್ತು. ಪುಂಡಿ ಪಲ್ಯ ರೊಟ್ಟಿ ತಿಂದ್ರೆ ಅದು ಪ್ರಸಾದ ಆಗಿತ್ತು. ಚಂತನ ದುಡಿದದ್ದು ಭಗವಂತನ ಪೂಜೆ ಆಗಿತ್ತು. ಅಲ್ಲ, ಅವ್ರ ಮನೆ ಸಣ್ಣ ಇದ್ದು ಮನಸ್ಸು ದೊಡ್ಡದಿತ್ತು. ನಮ್ಮ ಮನೆ ದೊಡ್ಡ ಅದಾವ, ಮನಸ್ಸು ಸಣ್ಣ ಅದಾವ. ಧರ್ಮದ ಬದುಕನ್ನು ಬದುಕಬೇಕು, ಅದೇ ಸುಂದರವಾದಂಥ ಬದುಕ. ಕೆಲವು ಜನ ಜಗತ್ತಿನಲ್ಲಿ ಹೋಗ್ತಾರೆ, ಆದರೆ ಜಗತ್ತಿನದು ಹೋದ್ರೂ ಸಹಿತ ಜಗತ್ತು ಅವ್ರು ನೆನಪಿಡಿತದ. ಮರಾವೆ ಪನ್ ಕೀರ್ತಿ ರೂಪಿ ಉರಾವೆ ಹೇಳ್ರಿ ನೋಡು. ಬದುಕಿನಲ್ಲಿ ಬಂದ ಬಳಿಕ ನಾವು ಹೋದ್ರೂ ಸಹಿತ ಜಗತ್ತು ನಮ್ಮ ನೆನೆಸುವಂಗೆ ಬಾಳೆ ಬದುಕಬೇಕಿದು ಸಂತ ಸಜ್ಜನರ ಬದುಕ. ಸಂಸ್ಕಾರ ಬಹಳ ಮುಖ್ಯವಾಗಿರತಕ್ಕಂಥದ್ದು ಜೀವನದಲ್ಲಿ. ಸಂಸ್ಕಾರ ಇರ್ತಿದ್ರೆ ಏನು ಬದುಕಾಗಂಗಿಲ್ಲ.